ಮಾತಾಡಿ ಸರ್. ಈಗ ನಗರಸಭೆ ಒಳಗಡೆ ಈಗ ನಿಮ್ಗೆ ರಿಕ್ವೆಷನ್ ಕೊಟ್ಟು ಆದ್ರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಉಪವಾಸ ಬೇಗ ಕೊಟ್ಟಿದ್ದಾರೆ ಈ ಸಾಹಿತ್ಯ ಅಧ್ಯಕ್ಷರು. ಅವ್ರಿಗೆ ನೀವು ಮನವೊಲಿಸೋ ಕೆಲಸನೂ ಮಾಡಿದ್ರಿ, ಏನು ಹೇಳಿದ್ರು? ಎಲ್ಲರಿಗೂ ನಮಸ್ತೆ. ಈ ದಿವಸ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು. ಜನರಲ್ ಬಾಡಿ ಮೀಟಿಂಗಲ್ಲಿ ತುಂಬ ಸಬ್ಜೆಕ್ಟ್ಸ್ಗಳು ಇದ್ದೀವಿ, ತುಂಬ ಸಬ್ಜೆಕ್ಟ್ಗಳು ಇದ್ದೀವಿ. ಅದಕ್ಕೆ ಏನಾಯ್ತು ಅಂದರೆ ಸ್ವಲ್ಪ ಚರ್ಚೆ ನಡೀತು. ಚರ್ಚೆ ನಡೆದ ಮೇಲೆ ನಮ್ಮ ಸದಸ್ಯರು ಎಲ್ಲರ ಮೀಟಿಂಗು ಇವಾಗ ಸ್ವಲ್ಪ ಚರ್ಚೆ ನಡೀತು. ಆಮೇಲೆ ಸ್ವಲ್ಪ ಸದಸ್ಯರು ಸೈನ್ ಮಾಡಿ 12 ಜನ ಸದಸ್ಯರು ಸೈನ್ ಮಾಡಿ ಮೀಟಿಂಗ್ ಮುಂದೆ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಡೇಟ್ಗೆ ಮೀಟಿಂಗ್ ಮಾಡಿರಂತೆ ಅಂದರೆ ನಮಗೆ ಒಂದು ರಿಕ್ವಿಸೇಷನ್ ಕೊಟ್ಟರು ನಮಗೆ. ಆಮೇಲೆ ನಾವು ಅದು ರಿಕ್ವಿಸೇಷನ್ ನೋಡಿ ಏನು ಲೋಪಾದೇಶ ಹಿಂಗಾಗೈತೆ ಇದ್ರ ಬಗ್ಗೆ ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ ಮೀಟಿಂಗ್ ಮುಂದೂಡಿಕೆ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಅದು ನೋಡ್ಕೊಂಡು ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ನಾವು ಮೀಟಿಂಗ್ ಕರಿತೀವಿ ಅಂತ ಹೇಳಿ ನಾವು ಮೀಟಿಂಗ್ ಮುಂದೂಡಿಕೆ ಮಾಡಿದ್ವಿ. ಅವರು ರಿಕ್ವಿಸೇಷನ್ನು ಕೊಟ್ಟಿದ ಮೇಲೆ ಅವ್ರು ಕೊಟ್ಟಿದ್ದಾರೆ, ನಮ್ಮ ನೆಕ್ಸ್ಟ್ ಮುಂದೂಡಿಕೆ ಮಾಡಿದ ಮೇಲೆ ನಾವು ಮುಂದೂಡಿಕೆ ನಾವು ಮಾಡಿರೋದು. ಪೌರ ಕಾರ್ಮಿಕರು ಜಾಗದಲ್ಲಿ ಅದು ಅತಿಕ್ರಮವಾಗಿ ಯಾರೋ ಬಂದೀಗ ಮನೆ ಕಟ್ಕೊಂಡಿದ್ದಾರೆ ಅಂತೇಳಿ ಅದೊಂದು ಹೇಳ್ತಿದ್ದಾರೆ ಸರ್. ಅದು ಯಾವ ಥರ ಸರ್? ಅದು ಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೋಡಿ. ಅದು ನಾವು ಅವ್ರಿಗೆ ಏನೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಅವ್ರಿಗೆ ಆ ಥರದೂ ನಾವು ನಗರಸಭೆಯಿಂದ ಏನೂ ಕೊಟ್ಟಿಲ್ಲ. ಆಮೇಲೆ ಅದು ತೀರ್ಮಾನ ಆಗಬೇಕಾಗಿರೋದು ಆಶ್ರಯ ಸಮಿತಿಯಲ್ಲಿ. ಆಶ್ರಯ ಸಮಿತಿ ಅಧ್ಯಕ್ಷರು MLA ಸಾಹೇಬರು ಅವರು ಅಧ್ಯಕ್ಷರು ಇದ್ದಾರೆ, ನಾವೆಲ್ಲ ಮೆಂಬರ್ಸ್ ಇದ್ದೀವಿ. ಅವ್ರ ಸಮ್ಮುಖದಲ್ಲೇ ತೀರ್ಮಾನ ಆಗಿರೋದು. ನಾವು ಅವ್ರಿಗೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅವರು CM ಸಾಹೇಬರು ಹತ್ರ ಹೋಗಿದ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗಿದ್ರು, ಅವ್ರು ಫೋನ್ ಮಾಡಿದರು. ಆಮೇಲೆ DC ಮೇಡಮ್ ಹತ್ರ ಅವ್ರು ಹೋಗಿದ್ರು. DC ಮೇಡಮ್ ಆದರೂ ಕಮಿಷನರ್ಗೂ ಹೇಳಿದ್ದಾರೆ. ನನಗೂ ಒಂದು ಸತಿ ಇಲ್ಲಿ ಬಂದಿದ್ದರು, ಇಲ್ಲಿ ಪಕ್ಕನೇ ಬಂದಿದ್ದರು, ವಾರ್ಡ್ ನಂಬರ್ 7ಕ್ಕೆ. ಅವಾಗಲೂ ಹೇಳಿದರು ಕೊಡಿ ಅಂತ. ನಾವು ಏನು ಹೇಳಿದ್ವಿ, ಆಶ್ರಯ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ನಾವು ಕೊಡ್ತೀವಿ ಅಂತಲೇ ನಾವು ಹೇಳಿರೋದು. ಅವ್ರಿಗೆ ನಾವು ಏನು ಡಾಕ್ಯುಮೆಂಟ್ ನಾವು ಕೊಟ್ಟಿಲ್ಲ. ಮನೆ ಕಟ್ಕೊಂಡಿರಂದ್ರೆ ಇವಾಗ ಆಶ್ರಯ ಕಮಿಟಿಯಲ್ಲಿ ಇವಾಗ ನೆಕ್ಸ್ಟ್ ನಾವು 29ಗೆ ಶನಿವಾರ ನಾವು ಮೀಟಿಂಗ್ ಕರೆದಿದ್ದೀವಿ. ನಾವು ಆಶ್ರಯ ಕಮಿಟಿದು ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದಾರೆ, MLA ಸಾಹೇಬರು. ಅದರಲ್ಲಿ ನಾವು ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಏನು ಮಾಡಬೇಕು, ಕಾನೂನು ಏನು ಕ್ರಮ ತಗೋಬೇಕು ಅದು ನಾವು ತಗೊಳ್ತೀವಿ. ಆಮೇಲೆ ಆ ಮೀಟಿಂಗಲ್ಲಿ ಎಲ್ಲರಿಗೂ ನಾವು ಇವಾಗ ಏನು ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ, ನಾವು ಅಬ್ಜೆಕ್ಷನ್ ಟೈಮ್ ಮುಗ್ದೋಗೈತೆ. ಫಸ್ಟು ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ, ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ. ಅಬ್ಜೆಕ್ಷನ್ದು ಟೈಮ್ ಆಗೈತೆ. ಇವಾಗ ಮೀಟಿಂಗಲ್ಲಿ ನೆಕ್ಸ್ಟ್ ಶನಿವಾರ ಮೀಟಿಂಗಲ್ಲಿ ಅದು ಫೈನಲ್ ಮಾಡ್ತಾರೆ. ಆಶ್ರಯ ಕಮಿಟಿ ಅಧ್ಯಕ್ಷರು MLA ಸಾಹೇಬರು ಅದಕ್ಕೂ ಫೈನಲ್ ಮಾಡ್ತಾರೆ. ಫೈನಲ್ ಮಾಡಿ ಜಾಗದಲ್ಲಿ ಅತಿಕ್ರಮವಾಗಿ ಮಾತಾಡಿ. ಪೌರ ಕಾರ್ಮಿಕರ ಜಾಗ ಅಂತಕ್ಕಂಥದ್ದು ಮುಂಚೆಯಿಂದಲೂ, ನಾವು ಬರೋದಕ್ಕಿಂತ ಮುಂಚೆಯಿಂದಲೂ ಅಲ್ಲಿ ಗುರುತಿಸ್ಕೊಂಡಿತ್ತು. ಸರ್ವೆ ನಂಬರ್ 100, ಕಲ್ಕೋಟೆ ಸರ್ವೆ ನಂಬರ್ 100. ಅದರಲ್ಲಿ ದಿಬ್ಬ ಜಾಗ ಮತ್ತು ತಗ್ಗು ಜಾಗ 2 ಇದೆ. ಆ ಜಾಗದಲ್ಲಿ ಸರ್ವೆ ನಂಬರ್ 100ರಲ್ಲಿ ಲೇಔಟ್ ಪ್ಲಾನನ್ನು ಮಾಡಿಸಿದ್ವಿ. ಲೇಔಟ್ ಪ್ಲಾನನ್ನು ಮಾಡಿಸಿದಾಗ 345 ಸೈಟ್ ಆಗಿದೆ. ಅಲ್ಲಿ 20-30 345 ಸೈಟ್ ಆಗಿದೆ. ಅದಕ್ಕೆ 2017-18ರಲ್ಲಿ ಕರ್ನಾಟಕ ಸರ್ಕಾರದಿಂದ ಆಶ್ರಯ ರಾಜೀವ್ ಗಾಂಧಿ ವಸತಿ ನಿಗಮ ಪೌರಾಯುಕ್ತರು ಅಂತ ಹೇಳ್ಬಿಟ್ಟು ಅದರಲ್ಲಿ ಪಾಣಿಲಿ ಬರ್ತಾಯಿದೆ. ಇದು ಮೇಯ್ನ್. ಇದು ಪೌರ ಕಾರ್ಮಿಕರಿಗಾಗಿ ಅಂತಲೇ ರಿಸರ್ವ್ ಅಂತೇಳಿ ಇಲ್ಲಿ ಹೇಳಿದರು. ಆವಾಗ 2017ರಲ್ಲಿ ಹೇಳಿದರು. ಆ ಜಾಗ ಹಿಂದೇನಾಯಿತು ಗೊತ್ತಿಲ್ಲ. ನಾವು ಬಂದಮೇಲೆ ಏನು ಮಾಡಿದ್ವಿ, ಅದನ್ನು ಲೇಔಟ್ ಮಾಡಿಸಿದ್ವಿ. ಲೇಔಟ್ ಮಾಡಿಸಿ ಅದಕ್ಕೆ ಎಲ್ಲನೂ ಸಹಿತ ಈಗ ಒಂದು 50 ಲಕ್ಷ ರೂಪಾಯಿಯನ್ನು ಹಾಕಿ ಚರಂಡಿನೂ ಮಾಡಿದ್ದೀವಿ. ಯಾಕೆ, ಪೌರ ಕಾರ್ಮಿಕರಿಗೆ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ. ಮುಂದೆ ರಸ್ತೆನೂ ಮಾಡಿಕೊಡ್ತೀವಿ, ಅವ್ರಿಗೆ ಕುಡಿಯೋ ನೀರಿನ ಸೌಲಭ್ಯನೂ ಮಾಡಿಕೊಡ್ತೀವಿ. ಅದಲ್ಲದೆ ಸಹಿತ ಈಗ ಅವ್ರಿಗೇನು ಪರ್ಮನೆಂಟ್ ಕಾಯಂ ಪೌರ ಕಾರ್ಮಿಕರಿದ್ದಾರೆ, ಅವರಿಗೆ ಪೌರ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಂತ ಇದೆ. ಆ ಸ್ಕೀಮಲ್ಲಿ ಸರ್ಕಾರದಿಂದ 7 ಲಕ್ಷ ರೂಪಾಯಿಯನ್ನು ಸಹಿತ ಅವರಿಗೆ ಕೊಡ್ತಾರೆ. 7 ಲಕ್ಷ ಜೊತೆಗೆ ನಾವು ಪ್ರತಿಯೊಂದು ನಗರೋತ್ಥಾನದಲ್ಲಿ ಪ್ರತಿಯೊಬ್ಬರು ಸಹಿತ 1 ಲಕ್ಷ ರೂಪಾಯಿ ಕೊಡ್ತೀವಿ. ಸ್ಯಾಂಕ್ಷನ್ ಆಗಿತ್ತಲ್ಲ ಅದು? ಸ್ಯಾಂಕ್ಷನ್ ಅದು 1 ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ವಿ ನಾವು. ಸ್ಯಾಂಕ್ಷನ್ ಮಾಡಿಸಿದ್ವಿ 30 ಪೌರ ಕಾರ್ಮಿಕರಿಗೆ ಮನೆ ಕಟ್ಕೊಳ್ಳೋಕ್ಕೆ 36 ಜನಕ್ಕೂ ಸ್ಯಾಂಕ್ಷನ್ ಮಾಡಿಸಿದ್ವಿ. ಪೌರ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಪ್ಲಸ್ ಅವರು ಒಂದು 2 ಲಕ್ಷ ಲೋನ್ ತೊಗೊಂಡ್ರೆ 10 ಲಕ್ಷಕ್ಕೆ ಒಂದು ಅಲ್ಟಿಮೇಟ್ ಮನೆ ಆಗುತ್ತೆ. ಆಮೇಲೆ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಮಾಡೋಕ್ಕೆ ಒಂದು 36 ಲಕ್ಷದ್ದು ರಂಗನಾಥ್ ನಗರದಲ್ಲೇ
ರಂಗನಾಥ್ ನಗರನ ಅಥವಾ ಇಲ್ಲಾಂದ್ರೆ ಬೇರೆ ಕಡೆನು ಎಲ್ಲಿ ಜಾಗ ತೋರಿಸ್ತಾರೆ ಅವ್ರಿಗೆ ಒಂದು ಸುಂದರವಾದ ಒಂದು ಬಂದು ಅವ್ರು ರೆಸ್ಟ್ ಮಾಡಬೇಕು, ವಿಶ್ರಾಂತಿ ಗೃಹ ಆ ಥರನೂ ಆಲ್ರೆಡಿ ಸ್ಯಾಂಕ್ಷನ್ ಆಗೈತೆ ಸರ್. ಎಲ್ಲ ಓಕೆ ಸರ್, ಅದೇನು ಕೇಳ್ತಿರೋದು ಈಗ ನಡೀತಿರೋದು ಏನೋ ವಿಚಾರ ಪೌರ ಕಾರ್ಮಿಕರ ಜಾಗದ ಬೇರೆ 150 ಸೈಟ್ ನೋಡಿ, ಇದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಕೇಳಿಸ್ಕೋಬೇಕು. ಪೌರ ಕಾರ್ಮಿಕ ಜಾಗ ಅನ್ನೋದಕ್ಕಿಂತ 150 ಸೈಟ್ಗಳನ್ನು ಅವ್ರಿಗಾಗಿ ನಾವು ಮೀಸಲಿರಿಸಿದ್ದೀವಿ. ಅಲ್ಲಿ ಯಾರಿಗೂ ಕೊಡ್ತಾ ಇಲ್ಲ. ದಯಮಾಡಿ ಸಾರ್ವಜನಿಕರೇ ಆಗಲಿ, ನಮ್ಮ ಪೌರ ಕಾರ್ಮಿಕರೇ ಆಗಲಿ, ನಮ್ಮ ಕೌನ್ಸಿಲರೇ ಆಗಲಿ, ಯಾರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 150 ಜನ ನಾವು ಮೀಸಲಿಟ್ಟಿದ್ದೀವಿ. ಅದನ್ನು ಈಗ ಶನಿವಾರ ದಿನ ನಾವು ಮೀಟಿಂಗಲ್ಲಿ ತಂದು ಫೈನಲ್ ಮಾಡ್ತೀವಿ. ಆ ಸರ್ವೆ ನಂಬರಲ್ಲಿ ಅಷ್ಟೇ. ಪೌರ ಕಾರ್ಮಿಕರ ಜಾಗದಲ್ಲಿ ಸೈಟ್ ಕೊಟ್ಟಿಲ್ಲ. ಮತ್ತೆ ಬೇರೆ ಯಾವ ಜಾಗದಲ್ಲಿ ಬಂದಿದ್ದಾರೆ ಅವರಿಗೆ? ಇನ್ನು ಉಳಿದವ 345 ಸೈಟ್ ಇದೆ. ಅದರಲ್ಲಿ 345 150 ಬಿಟ್ಟು ಉಳಿದೋದನ್ನ ನಾವು ಪಬ್ಲಿಕ್ ಅಲಾಟ್ ಮಾಡಲೇಬೇಕು. ಸರ್, ಈಗ ಬಂದು ಅದರಲ್ಲಿ ಇದ್ದಾರೆ ಈಗ ಅವರು. ಹಾಂ, ಅದರಲ್ಲಿದ್ದಾರೆ ಅಷ್ಟೇ. ಸಾರ್ವಜನಿಕರು ಬಂದು ಸಡನ್ ಕಟ್ಕೊಂಡ್ಬಿಟ್ಟು ಏನು ಮಾಡ್ತೀರಿ? ಸಾರ್ವಜನಿಕರಿಗೆ ಕೊಡಲ್ಲ, ಅದೇನು ಕೊಡೋಕ್ಕಾಗುತ್ತೆ ಹೇಳಿ? ಬಂದು ಕಟ್ಕೊಂಡಿರಲ್ಲ ಸರ್. ಇಲ್ಲ ಅವರು ಸಾರ್ವಜನಿಕರಾಗಿರ್ಬೋದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು, ಆಗಿನ ಇನ್ಚಾರ್ಜ್ ಮಿನಿಸ್ಟ್ರು, ಹಾಗೆ ನಮ್ಮ MLA ಸಾಹೇಬರು, ನಮ್ಮ ಆಶ್ರಯ ಕಮಿಟಿ ಅಧ್ಯಕ್ಷರು ಅವರು ಹೇಳಿದರು ಮೌಖಿಕವಾಗಿ, ಇವರಿಗೆ ತುಂಬ ಬಡತನ ಇದೆ, ಹಾಗಾಗಿ ಇವರಿಗೆ ಒಂದು ಗುರುತಿಸ್ಕೊಡಿ, ನೀವೇನು ಗಡನೋತ್ತರ ಮಂಜೂರಾತಿ ತಗೊಳ್ಳಿ ಅಂತ ನಾವು ಅವರ ನಿರ್ದೇಶನದ ಮೇಲೆ ಮಾಡಿದ್ದೇವೆ. ಬಿಟ್ಟರೆ ನಮ್ಮದು ಯಾವುದು ತಪ್ಪಿಲ್ಲ ಅದರಲ್ಲಿ. ಕ್ಲಿಯರ್ ಮಾಡಿದ್ದೀರಿ 100%. ಸಮಸ್ಯೆ ಇದೆ ಯಾವುದು ನೋಡಿ, ಲೇಔಟ್ ಯಾವುದೇ ಸಮಸ್ಯೆ ಇದ್ದರೆ ಅವ್ರು ರಿಕ್ವೆಸ್ಟ್ ಕೊಡಲಿ, ಆ ಸ್ಪಾಟಿಗೆ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ, ಅವ್ರದ್ದೇನಿದೆ ಅಲ್ಲೇ ಕ್ಲಿಯರ್ ಮಾಡ್ತೀವಿ. ಅಲ್ಲ, ಹಂಗೆ ಎಲ್ಲ ಕಣ್ಗೆ ಕಾಣುತ್ತಲ್ಲ. ಸಮಸ್ಯೆ ಏನಾದಿದ್ರೆ ನಮ್ಮ ಮಾಡಕ್ಕೆ ಬರಲ್ವಲ್ಲ. ನಿಮಿಷ ನೋಡಿ, ಆರೋಪ ಮಾಡಲಿ, ಆರೋಪ ಮಾಡೋದಕ್ಕಿನ್ನವ ಅವ್ರದ್ದೇನು ಅಂತ ರಿಕ್ವೆಸ್ಟ್ ಕೊಟ್ಟು ಕಂಪ್ಲೇಂಟ್ ದೂರನ್ನು ಕೊಟ್ಟು ನಮ್ಮ ಸಂಬಂಧಿಸಿದ ಇಂಜಿನಿಯರ್ ಇದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, ಜೂನಿಯರ್ ಇಂಜಿನಿಯರ್ ಇದ್ದಾರೆ, ಆಮೇಲೆ ಒಳಚರಂಡಿ ಮಂಡಳಿಯವರು, ಬೋರ್ಡ್ ಅವರು NOC ಕೊಡ್ತಾರೆ. NOC ಕೊಡದೆ ಯಾರು ಏನೋ ರಿಲೀಸ್ ಮಾಡಲ್ಲ, ಅದು ನಮಗೆ ಬರೋದಿಲ್ಲ, ಹೌದಾ? ಅದೆಲ್ಲನೂ ಸಹಿತ ತಗೊಂಡಲೆಯ ಯಾರನ್ನೂ ರಿಲೀಸ್ ಮಾಡಲ್ಲ. ಇಂಜಿನಿಯರ್ ಹೋಗ್ಬಿಟ್ಟು ಕ್ರಮಬದ್ಧವಾಗಿ ರಿಲೀಸ್ ಮಾಡುವಂತ ಅಂದಮೇಲೆ ಅವ್ರು NOC ಕೊಡೋದು. ಕೆಲವು ವಾರ್ಡ್ ವೈಸ್ ಕೆಲಸಗಳು ಆಗಿಲ್ಲ, ಒಂದು ಬಾಡಿ ಒಂದು ಥರ ಮಾಡಿದ್ದಾರೆ ಕೆಲಸ ಅನ್ನೋ ಥರ ಹೇಳ್ತಾರೆ. ಇವಾಗ ನೋಡಿ, ಏನು 31 ವಾರ್ಡ್ಗಳು ಇದ್ದಾವೆ. ಎಲ್ಲರಿಗೂ 4 ವರ್ಷದಿಂದನೂ ಅಷ್ಟೇ, 4.5 ವರ್ಷ ಆಗೈತೆ. ಎಲ್ಲರಿಗೂ ಸರಿಸಮಾನ ಹೆಚ್ಚು ಕಡಿಮೆ ಎಲ್ಲ ಅಮೌಂಟ್ ಆಗಲಿ, ನಗರೋತ್ಥಾನ ಅನ್ನೋದಾಗಲಿ, SFC ಆಗಲಿ, 15 ಫೈನಾನ್ಸ್ ಆಗಲಿ, 16 ಫೈನಾನ್ಸ್ ಆಗಲಿ, ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ. ಇವಾಗ ಬೇರೆ ವಾರ್ಡಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕು. ಬೇರೆ ಇನ್ನೊಂದು ವಾರ್ಡಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ, ಅಲ್ಲಿ ಕಮ್ಮಿ ಆಗಬೇಕು. ಆ ಥರದ್ದು ಸಹಜ, ಅದು ಇದೇನು ಹೊಸದಲ್ಲ. ಆ ಥರದಲ್ಲಿ ಸಹಜ ನೋಡ್ಕೊಂಡು ಗ್ರಾಂಟ್ ಆಗ್ತೀವಿ. ಒಂದು ಸಾನಿಯಾ ಖಾದರ್ ವಾರ್ಡಲ್ಲಿ ಒಂದು ಐಮಾಸ್ಟರ್ ಲೇಟ್ಗೋಸ್ಕರ ಒಂದು 3 ವರ್ಷದಿಂದ ಕೇಳ್ತಾ ಇದ್ವಿ, ಆಗಿಲ್ಲ ಅಂತ ಹೇಳ್ತಾರೆ. ನಮಗೆ ಈಗಾದರೆ ಜನಸಾಮಾನ್ಯರಿಗೆ ಯಾವ ಥರ ನ್ಯಾಯ ಕೊಡ್ತಾರೆ ಇವರು? ಅವ್ರ ವಾರ್ಡಲ್ಲಿ ಡೆಕ್ಸ್ಲಾಬಿಂದು ಎಮರ್ಜೆನ್ಸಿ ಇತ್ತು. ನಾವು ಅದು ಕಂಬ ಬದಲಾವಣೆ ಎಮರ್ಜೆನ್ಸಿ ಇತ್ತು. ಅಡ್ವಾನ್ಸಲ್ಲಿ ನಾವು ಹೇಳಿ ನಾವು ಅದು ಕೆಲಸ ಮಾಡಿಸಿದ್ದೀವಿ. ಅಡ್ವಾನ್ಸಲ್ಲಿ ಆಮೇಲೆ ಅವರು ಏನೋ ಒಂದು ಖಬ್ರಸ್ತಾನ ಐತೆ, ಸ್ಮಶಾನ ಐತೆ, ಅಲ್ಲೂ ನಾವು ಕಾಂಪೌಂಡ್ ಕೆಲಸ ನಡೀತಾ ಇದೆ. ಕಾಂಪೌಂಡ್ ಕೆಲಸ ಹಾಕಿದ್ದೆ. ಇನ್ನು ಇವಾಗ 16 ಫೈನಾನ್ಸ್ದು ಅಪ್ರೂವ್ ಇವಾಗ ಒಂದು ಸ್ವಲ್ಪ ದಿವಸದಲ್ಲಿ ಆಗುತ್ತೆ. ಎಲ್ಲ 31 ವಾರ್ಡ್ ಸದಸ್ಯರಿಗೂ ಎಲ್ಲ ಸರಿಸಮಾನ, ಎಲ್ಲರಿಗೂ ನಾವು ಗ್ರಾಂಟ್ ಹಾಕ್ತೀವಿ. ಅದಕ್ಕೆ ತಾರತಮ್ಯ ಮಾಡಲ್ಲ. ರಾಜೇಶ್ ಗೌಡರು ಪಿರಿಯಡ್ ಆಗಿದ್ದು, ಈಗ ಅದು ರಾಜೇಶ್ ಗೌಡರು ಪಿರಿಯಡ್ ಆಗಿದ್ದು ಯಾವುದು ಕಬ್ರಿಸ್ತಾನ್ ಕೆಲಸ ಅಂತ ಹೇಳ್ತಾರೆ ಸರ್. ಯಾವುದು ಅಲ್ಲ, ಮೀಟರ್ ಸಿಕ್ಕಾಬಟ್ಟೆ ದೊಡ್ಡದಿದೆ. ನೀವು ಹೋಗಿ ನೋಡ್ಕೊಂಬರ್ರಿ ಯಾವ್ಯಾವ ಗ್ರಾಂಟಲ್ಲಿ ಏನೇನು ಹಾಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಅದು ನಗರೋತ್ಥಾನ ಅಮೌಂಟು, ನಗರೋತ್ಥಾನ ಅಮೌಂಟಲ್ಲಿ ಅದು ಕೆಲಸ ಆಗಿರೋದು. ಈಗ ಸ್ಪೆಷಲ್ ಗ್ರಾಂಟಲ್ಲಿ ಮಾನ್ಯ MLS ಅವರು ಸ್ಪೆಷಲ್ ಗ್ರಾಂಟ್ 10 ಲಕ್ಷದಲ್ಲಿ ಹಾಕೊಟ್ಟಿದ್ದೀವಿ. 15 ಫೈನಾನ್ಸಲ್ಲಿ ಹಾಕೊಟ್ಟಿದ್ದೀವಿ. ಏನೇ ಗ್ರಾಂಟ್ ಬಂದರೂ ಸಹಿತ ಅವರು ಸ್ಮಶಾನಕ್ಕೆ ಹಾಕ್ತಾ ಇದ್ದಾರೆ ಅಲ್ವಾ? ಅದು ಪೂರ್ತಿ ಇನ್ನೇನು ಒಂದು 25 ಮೀಟರ್ ಬಾಕಿ ಇದೆ ಅಷ್ಟೇ. ಅದಕ್ಕೂ ನಾನು ಇವತ್ತು ಹೇಳಿದೆ 3 ಲಕ್ಷ 5 ಲಕ್ಷ 16 ಫೈನಾನ್ಸಲ್ಲಿ ಐತೆ, ಅದನ್ನು ಹಾಕ್ತೀವಿ. ಆಮೇಲೆ ಐಮಾಸ್ ಸೆಟನ್ನು ಹಾಕ್ತೀವಿ ಅಂತ ಮೀಟಿಂಗಲ್ಲಿ ಇವತ್ತು ಮಧ್ಯಾಹ್ನ ಅವ್ರಿಗೆ ನನಗೆ ಕೇಳಿದ್ರು. ಅವಾಗ ನಾನು ಹೇಳಿದೆ, ಪರ್ಸನಲ್ ಆಗಿ ಕೇಳಿದ್ರು, ಅವ್ರಿಗೆ ಹೇಳಿದೆ ಅದನ್ನು ಹಾಕ್ತೀವಿ ಇದನ್ನು ಹಾಕ್ತೀವಿ ಅಂತ ಹೇಳಿದ್ದೀನಿ. ನಾವು ಮಾಡಿದ್ದೀವಿ. ಅಲ್ಲ ನೋಡಿ, ಇವಾಗ ನಮ್ಮ ಸದಸ್ಯರು ಇರೋದು 5-6 ತಿಂಗಳು ನಮಗೆ ಟೈಮು ಅಷ್ಟೇ. ಆಮೇಲೆ ನಮ್ಮ ಟೈಮ್ ಮುಗಿಯುತ್ತೆ.
ಲಾಸ್ಟ್ ಟೈಮು ಜನ ನೋಡ್ತಾ ಇದ್ದಾರೆ, ಎಲ್ಲರೂ ನಾವು ಒಂದಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇವತ್ತು ಅವ್ರು ಸತ್ಯಾಗ್ರಹ ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ. ದಿವಸ ಐತೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ. ಮೀಟಿಂಗ್ ಮುಂದೂಡಿಕೆ ನೀವಲ್ವ ಹೇಳಿದ್ದು, ಅದಕ್ಕೆ ಮೀಟಿಂಗ್ ಮುಂದೂಡಿಕೆ ಮಾಡಿದ್ದೀವಿ. ಇವಾಗ ಏನು ನೀವು ಲೆಟರ್ ಕೊಟ್ಟಿದ್ದೀರಾ, ಮೀಟಿಂಗ್ ಮುಂದೂಡಿಕೆ ಮಾಡಿ ಅಂತ ಏನು ಲೆಟರ್ ಕೊಟ್ಟಿದ್ದೀರಾ, ಅದು ಚರ್ಚೆ ಮಾಡೋಣ. ಏನೆಲ್ಲ ಲೋಕೋಪದೇಶ ಆಯಿತು ಅದು ಮಾಡೋಣ, ಎಲ್ಲರಿಗೂ ಸೊಲ್ಯೂಷನ್ ಸಿಗ್ತದೆ ಸರ್. ಡಿ ಸಿ ಬೋರ್ಡ್ ಬರಲಿ ಸರ್, ಎಲ್ಲ ಮಾಡೋಣ. ಅಲ್ಲ ಎಲ್ಲರೂ ಸೇರಿ ಅಲ್ವಾ? ಆಗಿನಪ್ಪ ಅವರು ಹೇಳಿದ್ರು, ಎಲ್ಲರೂ ಹಿಡಿದು ಮೀಟಿಂಗ್ ಮುಂದೂಡಿಕೆ ಮಾಡಿ ಅಂತ ನಮ್ಗೆ ರಿಕ್ವಿಸಿಷನ್ ಕೊಟ್ಟರು. ಅಲ್ಲ ಸರ್, ರಿಕ್ವಿಸಿಷನ್ ಕೊಟ್ಟಿದ್ದಾರೆ, ಜಾಸ್ತಿ ಮಾಡಿಸಿದ್ವಿ ನಾವು. ರಿಕ್ವಿಸಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮೀಟಿಂಗ್ ಮುಂದೂಡಿಕೆ ಮಾಡಿದ್ದೀವಿ. ಯಾರೋ ಅಂತಿದ್ದಂತೆ ಕಿಟ್ಟಪ್ಪನೇ ಸ್ಟೇ ಮಾಡಿಸಿದ, ಇವೆಲ್ಲ ಏನು ಕ್ಲೂಸ್ ಜೊತೆ ಮಾಡ್ತಾರೆ. ನಾವು ಪೌರ ಬಿಡಿ, ಅದು ಪೌರ ಕಾರ್ಮಿಕರು ಯಾರು ಅನ್ಯಾಯ ಎಲ್ಲ ಹಿಂಗೆ ನಡೀತಿರೋದು ಅಂತ ಬಿಡಿ. ಪೌರ ಕಾರ್ಮಿಕರು ಎಲ್ಲ ನಾವು ಎಲ್ಲ ಪೌರ ಕಾರ್ಮಿಕರು ಪರ ಇರೋದು ಅಭ್ಯಾಸ ಐತೆ. ಈಗ ಏನೋ ನಾವು ಒಳ್ಳೆ ಊರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದೀವಿ ಅಷ್ಟೇ. ಬಿಡಿ, ಎಲ್ಲರೂ ಊರಿಗೆ ಒಳ್ಳೇದೇ ಮಾಡಕ್ಕಲ್ವಾ ನಾವಿರೋದು. ಎಲ್ಲರೂ ಕೆಟ್ಟದ್ದು ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ. ಎಲ್ಲಿ ಸರ್ ಸರ್ ಈಗ ಎಲ್ಲಿ ಹೇಳಿ ಸರ್, ನೀವೇ ನೋಡಿದ್ದೀರಾ. ನಾವು ರೆಸೊಲ್ಯೂಷನ್ ಮಾಡಿ ಎಷ್ಟು ದಿವಸ ಸರ್, ಒಂದು ಮೊನ್ನೆ ಕೇಳಿದ್ದೀನಿ ನಡೀರಿ ಅದು ಇನ್ಸ್ಪೆಕ್ಷನ್ ಕೇಳಿ. ಇವತ್ತು ಮೀಟಿಂಗಲ್ಲಿ ಏನಾಯ್ತು ಚರ್ಚೆ, ಏನು ತಾರತಮ್ಯ ಆಗತ್ತೆ, ಮೀಟಿಂಗ್ ಬೇಡ, ಮೀಟಿಂಗ್ ಮುಂದೂಡಿಕೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ವಿ. ಲೆಟರ್ ನಾವು ತೊಗೊಂಡಿದ್ದೀವಿ, ಆಮೇಲೆ ಮೀಟಿಂಗ್ ಮುಂದೂಡಿಕೆ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಅಂತ ಮುಂದೂಡಿಕೆ ಮಾಡಿದ್ದೀವಿ. ನೀವು ಹೇಳ್ದಂಗೆ ನಾವು ಮಾಡಿರೋದು. ಈಗ ಒಂದ್ಸತಿ ಡಿ ಸಿ ಅವ್ರು ಬರಲಿ ಸರ್, ಬರ್ತೀರಿ ಸರಿ. ನೀವು ಹೇಳ್ದಂಗೆಲ್ಲ ಮಾಡಿರೋದು ನಾವು. ಸರ್ ಈಗ ಅಪೀಲ್, ಈಗ ನಗರಸಭೆ ಯಾರು ಏನು ಮಾಡಿದ್ರು ಏನಾಗ್ತಾ ಇದೆ ಡೆಪ್ಟಿ ಕಮಿಷನರ್ ಕೇಳಿ ಕಿಟಬಾಜಿ. ಇರೋದು 6 ತಿಂಗಳು 7 ತಿಂಗಳು ಐತೆ. ಮಾತಿನಲ್ಲಿ ಹೋಗ್ಬಿಡುತ್ತೆ. ನಾವೇನು ಇವಾಗ ಮಾಡ್ಬೇಕು ಕೆಲಸಗಳು, ಅದು ಮಾಡಿ ಮುಗಿಸೋಣ. ಎಲ್ಲ ಕೆಲಸಕ್ಕೆ ಅಡ್ಡ ಇಲ್ಲ. ಇಲ್ಲಿ ಕೇಳಿ, ಅಭಿವೃದ್ಧಿಗೆ ನಾವು ಯಾವತ್ತೂ ಅಡ್ಡ ಇಲ್ಲಿ ಕೇಳಿ. ಒಟ್ಟಾಗಿ 31 ಜನ ಒಟ್ಟಾಗಿ ಏನು ಮಾಡಬೇಕು ಅದು ಮಾಡ್ಕೊಂಡು ಹೋಗೋಣ. 5-6 ತಿಂಗಳು ಇರೋದು, ಮಾತಿನಲ್ಲಿ ಹೋಗ್ಬಿಡುತ್ತೆ. 5-6 ತಿಂಗಳು ನಾನು ಹೇಳಿ ನಾವೆಲ್ಲ ಥರ 4 ವರ್ಷ, 4.25 ವರ್ಷ ಆಗೈತೆ. 4.25 ವರ್ಷ ಆಗೈತೆ. ಇನ್ನು 5 ತಿಂಗಳು ಇರೋದು. ಈಗ ಒಂದ್ಸರಿ ಈಗ ಏನಿಲ್ಲ ಸರ್, ಒಂದ್ಸತಿ ಡಿ ಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೇಡ ನಾವೆಲ್ಲ ಒಟ್ಟಾಗಿ ಹೋಗೋಣ ಅಂತ. ನಾವು ರೆಡಿ ಇದೀವಿ, ಅದೆಲ್ಲ ಡಿ ಸಿ ಅವ್ರು ಬರಲಿ, ಒಂದ್ಸತಿ ಬರಲಿ ಸರ್. ಮೇಡಮ್ ಸರ್ ನನಗೆ ಸಹಕಾರ ಕೊಡ್ರಿ. ನಾನು ಹೇಳೋದೇನು ಗೊತ್ತಾ ಸರ್, ಒಂದ್ಸತಿ ಬರಲಿ, ನಾನು ಹೇಳ್ತೀನಿ ಅವ್ರಿಗೆ ಇದಲ್ಲ ಈಗ ಅಂತ. ಅವ್ರು ಈ ಥರ ಅಲ್ಲ, ಈ ಥರ ಅವ್ರು ಹೇಳಿ. ನಾವು ಮಾಡ್ತಿರೋದೇನೋ ಅವ್ರು ಯಾರು ತಪ್ಪು ಅಂತ ಹೇಳ್ಬಿಡಿ. ಅವರು ಈಗ ನಮ್ಮ ಮೇಲಧಿಕಾರಿಗಳು ಎಷ್ಟು ಸತಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು, ಅವ್ರಿಗೆ ಬೆಲೆ ಇಲ್ವಾ ಸರ್? ನಾನು ಡೆಪ್ಟಿ ಕಮಿಷನರ್ಗೂ ಕೊಟ್ಟಿದ್ದೀನಿ, ಪೌರಾಳಿತಕ್ಕೆ ಕೊಟ್ಟಿದ್ದೀನಿ, ಏನು ಬೆಲೆ ಇಲ್ಲ ಅಂದರೆ ನಮ್ಮ ಅರ್ಜಿಗಳಿಗೆ. ಏನಿದು ನಮಗೆ ಅಸಹ್ಯ ಆಗುತ್ತೆ. ಒಂದು ದೂರಿಗೆ ರೆಸ್ಪೆಕ್ಟ್ ಇಲ್ಲ. ನಮ್ಮದೇ ಇಲ್ಲ ಅಂದರೆ ಸಾರ್ವಜನಿಕರು ಪಾಡೇನು. ನಮ್ದೊಂದು ಮೆಮೊರಾಂಡಮಿಗೆ ಬೆಲೆ ಇಲ್ಲ ಸರ್. ಯಾರವ ಎಷ್ಟು ಕೊಟ್ಟು ಸರ್, ಎಲ್ಲರೂ ಸೇರಿ ಹೇಳಿ. ನಾವೇನು ನಿಮ್ಗೆ ನೋಡಿ ಸರ್ ವಿರುದ್ಧ ನಾವು ಹಂಗಿಲ್ಲ ಸರ್. ಅಲ್ಲ, ಇಲ್ಲಿ ಕೇಳಿ, ಯಾರು ವಿರೋಧ ಇಲ್ಲ, ಅಭಿವೃದ್ಧಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಯಾರು ವಿರೋಧ ಯಾರು ಇಲ್ಲ. ನಾವೆಲ್ಲ ಒಟ್ಟಾಗಿ ಹೋಗಿದ್ದೀವಿ. ಇರುತ್ತೆ ರಾಜಕೀಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ. ಅದು ಇವಾಗ ನಾವು ಒಟ್ಟಾಗಿ ಹೋಗ್ಬೇಕಷ್ಟೇ. 4-5 ತಿಂಗಳು ಐತೆ. ಈಗ ನಾವು ಬರ್ತೀವೋ ಬೇರೆಯವ್ರು ಬರ್ತಾರೋ ಯಾರು ಗೊತ್ತು. ಒಟ್ಟಾಗಿ ಹೋಗೋಣ. ಇದೆಲ್ಲ ಬೇಡ, ಎಲ್ಲ ಕೊನೆ ಟೈಮು ನಮ್ಮದು ನಿಮ್ದು ಎಲ್ಲ ಈಗ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ಇಲ್ಲ ಈಗ ನನಗೆ ಏನಿಲ್ಲ ಸರ್, ಒಂದ್ಸರಿ ಅವ್ರು ಬಂದು ಹೋಗಿ ಸರ್, ನಮ್ಮ ಆಫೀಸಿಗೆ ಬರಲಿ ಸರ್. ಮೇಡಮ್ ನಾವೇನು ಬೇರೆ ಯಾರನ್ನ ಕರಿತಿಲ್ವಲ್ಲ, ಡೆಪ್ಟಿ ಕಮಿಷನರ್ಗೆ ನಾವು ಕರೀತಾ ಇರೋದು. ಒಂದ್ಸರಿ ಬರಲಿ ಅಂತ. ಯಾರು ಎಷ್ಟು ಕೊಟ್ಟಿದ್ದೀನಿ ಸರ್, ತೋರಿಸ್ತಾ ಅಕ್ನಾಲೇಜ್ಮೆಂಟ್ ಎಲ್ಲ ಇಟ್ಕೊಂಡಿದ್ದೀನಿ. ಅಲ್ಲ, ಇಲ್ಲಿ ಕಮಿಷನರಿಂದ ಬೇಕಾದ್ರೆ ರಿಕ್ವೆಸ್ಟ್ ಅಂತ ಅವ್ರು ಹೇಳ್ತಾ ಇರೋದು. ಬೇಕಾದಷ್ಟು ಕೊಟ್ಟು ಅವರೇ ಬರಲಿ, ಉತ್ತರ ಕೊಡ್ಲಿ ಅಂತ ನನಗೆ ಇವರಿಂದ ರಿಕ್ವೆಸ್ಟ್. ಅಲ್ಲ ಸರ್, ಅವ್ರಿಗೆ ಡಿ ಸಿ ಅವ್ರಿಗೆ ಪೌರಾಳಿತಕ್ಕೆ ನಾನು ಕೊಟ್ಟಿದ್ದೀನಲ್ಲ, ನಾನು ಫ್ರೀಡಮ್ ಪಾರ್ಕ್ನಾಗೆ ಕೋಣನ ಅಂದ್ಕೊಂಡಿದ್ದೆ. ಇಡೀ ಸ್ಟೇಟ್ ಗೋಲ್ ಇದು, ಬೇಕಾದ್ರೆ ಗೊತ್ತಲ್ಲ ನಮ್ಮ ನೋವೇನು ಅಂತ ಅಲ್ಲೇ ಕೋಣನ ಅಂತಿದೆ. ಸುಮ್ಮನೆ ಯಾಕೆ ಬೇಡ ಇದು, ನಾನು ಜುರಿಡಿಕ್ಷನಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ನಾನು ಥಿಂಕ್ ಮಾಡಿದ್ದೆ ಎಲ್ಲಿಗೆ ಅಂದರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್. ಯಾಕೆ ಡಿ ಸಿಗೆ ಪೌರಾಳಿತಕ್ಕೆ ಬೆಲೆ ಅವ್ರು ಕೊಟ್ಟಿರೋ ಮನವಿಗೆ ಉತ್ತರ ಇಲ್ಲ ಅಂದರೆ ನಾನು ಫ್ರೀಡಮ್ ಪಾರ್ಕ್ನ ಕೊಡೋದೇ ಒಳ್ಳೇದು ಅನ್ನಿಸ್ತು ನನಗೆ. ಥಿಂಕ್ ಮಾಡಿ ಅದಕ್ಕೋಸ್ಕರ ಏನು ಅನ್ನಿಸ್ತು ಗೊತ್ತೇ, ಇನ್ನೊಬ್ಬ ನಮ್ಮಂಥವ್ರದ್ದು ಒಂದು ಅರ್ಜಿ ಬೆಲೆ ಇಲ್ಲ ಅಂದರೆ ನೀವು ಯೋಚನೆ ಮಾಡಿ ಸರ್, ಏನಾಗ್ಬೋದು ಸಾರ್ವಜನಿಕರು ಪಾಡೇನು ಅಂತ. ಅದಕ್ಕೆ ಒಂದ್ಸರಿ ಡಿ ಸಿ ಅವ್ರು ಬರಲಿ, ಕೇಳೋಣ ಎಲ್ಲರೂ. ಕಿಟಪ್ಪಾಜಿ, ಇಲ್ಲಿ ಮಾಡಬೇಕಾಗಿರೋದು ನಾವು ನೀವು ಏನು ಇದಾಗೈತೆ ನಾವು ನೀವು ಚರ್ಚೆ ಮಾಡಿ ನೀವು ಮಾಡಬೇಕು. ಏನಾದರೂ ತಪ್ಪಾಗಿದ್ರೂ ನಾವು ನೀವೇ ಕೂತ್ಕೊಂಡು ಅದು ಬಗೆಹರಿಸ್ಬೇಕು. ನಾವೆಲ್ಲರೂ ಸೇರಿ ಕೂತ್ಕೊಂಡು ಬಗೆಹರಿಸ್ಬೇಕು. ಮೇಲೆ ಅಧಿಕಾರಿಗಳಿಲ್ಲ, ನಾವು ಇಲ್ಲಿ ಮಾಡಬೇಕಾಗಿ ನಾವು ಲೋಕಲ್ ಬಾಡಿಯವರು ನಾವು ಮಾಡಬೇಕು.
ನಾವು ಮಾಡೋಣ, ಇದೆಲ್ಲ ಬೇಡ ಅಂತ ನಾನು ನಿಮಗೆ ಹೇಳ್ತಾ ಇದ್ದು, ರಿಕ್ವೆಸ್ಟ್ ಮಾಡ್ತಾ ಇರೋದು. ಬೇಡ, ನೀವು ಮುಂಚೆನೂ ಒಗ್ಗಟ್ಟಾಗಿದ್ದೀವಿ, ಇವಾಗೂ ಹೋಗೋಣ. ಇರುತ್ತೆ ಸ್ವಲ್ಪ ವ್ಯತ್ಯಾಸಗಳು ಆಗೈತೆ, ಇಲ್ಲ ಅಂತ ನಾನು ಹೇಳಲ್ಲ. ಒಂದ್ಸರಿ ಮೇಡಮ್ ಅವ್ರು ಬರಲಿ ಸರ್. ಲೋಕಲ್ ಬಾಡಿ ಯಾವುದು ಫೇಲ್ಯೂರ್ ಆಗಿಲ್ಲ, ಲೋಕಲ್ ಬಾಡಿ ಯಾವುದು ಫೇಲ್ಯೂರ್ ಆಗಿಲ್ಲ. ಇರುತ್ತೆ ವ್ಯತ್ಯಾಸಗಳು ಆಗಿವೆ, ಇಲ್ಲ ಅಂತ ನಾನು ಹೇಳಲ್ಲ. ಏನಿಲ್ಲ ಸರ್, ನಮ್ಮ ಇಡೀ ಅಪ್ರೂವಲ್ ಮಾಡೋದು ಅವರೇ ಅಲ್ವಾ ಸರ್? ಅಲ್ಲ, ನಾವೆಲ್ಲ ಕಲ್ಸಿದ್ರೆ ಅಪ್ರೂವಲ್ ಮಾಡೋದು, ಮಾಡೋದು ಡಿ ಸಿ ಅಲ್ವಾ ಸರ್? ಒಂದ್ಸರಿ ಬರಲಿ, ಅವ್ರು ಬರಲಿ. ಇಲ್ಲಿಂದ ನಾವು ಏನು ತೀರ್ಮಾನ ಮಾಡಿ ಕಳಿಸ್ತೀವಿ, ಅವ್ರು ಅದು ಅಪ್ರೂವಲ್ ಮಾಡ್ತಾರೆ. ಮೇನ್ ನಾವು ಅಲ್ವಾ ಮಾಡೋ ತೀರ್ಮಾನ, ಆಮೇಲೆ ಅವ್ರು ಅಪ್ರೂವ್ ಮಾಡೋದು. ನನಗೆ ಇವಾಗ ಏನು ಇಲ್ಲಿ ಒಂದು ನಿಮಿಷ, ಇಲ್ಲಿ ಏನು ಎಲ್ಲ ಸದಸ್ಯರು ಇದ್ದೀರಿ ಅವ್ರೆಲ್ಲರಿಗೂ ಮನವಿ ಮಾಡ್ತೀನಿ, ಬೇಡ ಒಂದಾಗ ಹೋಗೋಣ. ಏನು ನೀವು ರಿಕ್ವೆಸೇಷನ್ ಕೊಟ್ಟಿದ್ದೀರಾ ಇವತ್ತು ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ, ಅದೇನಾದರೂ ತಪ್ಪಾಗಿದ್ರೆ ಮಾಡ್ಕೊಂಡು ಏನು ಸರಿ ಮಾಡಬೇಕು ಆ ಥರ ಒಂದು ನಿಮಿಷ ಆ ಥರ ಮಾಡ್ಕೊಂಡು ಹೋಗೋಣ ನಾವೆಲ್ಲರೂ ಸೇರಿ ಅಂತ ನಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರು ಯಾರಿದ್ದಾರೆ ಇಲ್ಲಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ಸರ್, ಈಗ ಪದೇ ಅವನ್ನೇ ನಾವು ಈಗ ನೀವು ಮಾಡಲಿಲ್ಲ, ತಿರ್ಗಾ ಅವೇ ನಾವು ಮಾಡೋಕ್ಕಾಗಲ್ಲ. ಒಂದ್ಸತಿ ಡೆಪ್ಟಿ ಕಮಿಷನರ್ ಬರ್ದಿದ್ರೆ ತಪ್ಪಾಗುತ್ತೆ ಸರ್. ಈಗ ಡೆಪ್ಟಿ ಕಮಿಷನರ್ ಬರ್ತಾರೆ, ಯಾಕೆ ಬರಲ್ಲ? ನಗರಸಭೆಗೆ ಬರಲೇಬೇಕು, ನಗರಸಭೆಗೆ. ಕೃಷ್ಣಪ್ಪ, ನಾನು ನಂದೊಂದು ಮಧ್ಯದಲ್ಲಿ ಮಾತು, ಈಗ ವ್ಯತ್ಯಾಸ ಆಗಿರೋದ್ರಿಂದ ನಾವೆಲ್ಲ ಸ್ಟ್ರೈಕ್ ಕೂತಿದ್ದೀವಲ್ವಾ, ವ್ಯತ್ಯಾಸ ಎಲ್ಲ ಏನೇನು ನಮ್ಮ ಒಂದು ವ್ಯತ್ಯಾಸಗಳಿಗೆ. ಇವಾಗ ಆ ವ್ಯತ್ಯಾಸಗಳನ್ನ ಇಲ್ಲೇ ನೀವು ಸಾಲ್ವ್ ಮಾಡಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಅಧ್ಯಕ್ಷರೇ ಕಮಿಷನರ್ ಇಬ್ಬರು ಇದ್ದೀರಾ, ಯಾಕಂದರೆ ಎಲ್ಲ ಗೊತ್ತು ನಿಮ್ಗೆ ಏನೇನು ವ್ಯತ್ಯಾಸಗಳಾಗಿದೆ ಅಂತ. ಇಲ್ಲಿ ಪರಿಹಾರ ಕೊಡಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರಿಗೆ ನಂಬಿಕೆ ಸಾಲದಾಗಿದೆ, ನಂಬಿಕೆ ಸಾಲದಾಗಿರೋದಕ್ಕೆ ಈ ಮಟ್ಟಕ್ಕೆ ಇವಾಗ ಅದನ್ನು ತಂದಿದ್ದಾರೆ. ಈಗ ಅವನು ಉಪವಾಸ ಕುತ್ಕೊಳ್ಬೇಕು ಅನ್ನೋ ಆಲೋಚನೆ ಬಂದಿದ್ದು, ನನ್ನ ಮಾತಿಗೆ ಬೆಲೆ ಇಲ್ಲ, ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ ಇದಾಗ್ತಾ ಇಲ್ಲ ಅನ್ನೋದೇ. ಈಗ ಅವನ್ನ ಅಲ್ಲದೆ ನಮಗೆಲ್ಲ ನೀವು ಕೆಲವು ವಿಚಾರದಲ್ಲಿ ನೋವು ಕೊಟ್ಟಿದ್ದಾರೆ. ಅಂದರೆ ಕೆಲಸ ಡಿಫ್ರೆನ್ಸ್ ಮಾಡಿಕೊಂಡು ನಾನು ಸತ್ಯ ಹೇಳ್ತೀನಿ. ಅಂದರೆ ಯಾಕೆ ಆ ಥರ ಮಾಡಿದ್ರಿ ಅದು ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನೀವು ಇಲ್ಲಿವರೆಗೂ ತರಬಾರ್ದಿತ್ತು ಅಂತ ನನ್ನ ಭಾವನೆ. ಯಾಕಂದರೆ ನಾವೆಲ್ಲ ಸೇರೇ ನಿಮ್ಮನ್ನು ಕೂಡಿಸಿದ್ದು. ಸತ್ಯ ಹೇಳ್ತೀನಿ, ನಾವು ತುಂಬ ಆಲೋಚನೆ ಮಾಡಿ ನಮ್ಮ ಪ್ಯಾರಸಾಬ್ರ ಮಗ ಅಧ್ಯಕ್ಷರಾಗಲಿ, ಅವ್ರ ತಂದೆಗೂ ಒಳ್ಳೆಯ ಹೆಸರು ಬರಲಿ, ಆಮೇಲೆ ಬೇರೆಯವ್ರಿಗೂ ಬಿಟ್ಕೊಡ್ತಾರೆ ಇರಲಿ, ಅದು ಬೇರೆ ಆಯಿತು. ಆದರೆ ಇಲ್ಲಿ ಈ ಡಿಫ್ರೆನ್ಷಿಯೇಟ್ ಯಾಕೆ ಮಾಡಿದ್ರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅವರೊಂದು ನಾವು ಈ ಥರ ನಿಮ್ಮ ಭಾವನೆಯಲ್ಲಿ ಬರಬಾರ್ದು. ನೀವು ಇನ್ನೂ ವಯಸ್ಸಲ್ಲಿ ಚಿಕ್ಕ ಇದ್ದೀರಾ, ಯುವಕರಿದ್ದೀರಾ ತುಂಬ. ಯಾಕಂದರೆ ಇನ್ನೂ ನೀವು ನಾನು ಶಾಸಕರಾಗಲಿ ಅಂತ ನಾನು ಬಯಸ್ತೀನಲ್ಲ, ಯಾಕಂದರೆ ವಯಸ್ಸುಗಳಿದ್ದಾವೆ, ನಿಮ್ಮ ಹತ್ರ ಹಣಕಾಸು ಇರ್ಬೋದು. ಆದರೆ ಇದನ್ನು ಇಲ್ಲೇ ತೋರಿಸ್ಬೇಡಿ ನಿಮ್ಮ ಸಣ್ಣ ಬುದ್ಧಿನ ಅಂತ ನಾನು. ಯಾಕಂದರೆ ಇದನ್ನು ನಿಜವಾಗ್ಲೂ ನಾನು ತುಂಬ ನೋವಿಂದ ಹೇಳ್ತಿದ್ದೇನೆ. ಅಂದರೆ ನಾನು ತುಂಬ ಆಸೆ ಪಟ್ಟವನು ನೀನು ಅಧ್ಯಕ್ಷ ಆಗಲಿ ಅಂತ. ಯಾಕಂದರೆ ನಾನು ಜಾಫರ್ ಇದ್ದಾರೆ, ಅವ್ರ ಮುಂದೆ ಹೇಳ್ತೀನಿ, ನಾನು ನೀನೇ ಆಗಬೇಕು, ಆಮೇಲೆ ಜಾಫರ್ ಆಗಬೇಕು ಅಂತ ನಾನು ಬಯಸ್ತಾನು. ಅದು ಯಾಕೋ ನಮ್ಮದೇ ನಾನು, ಯಾಕಂದರೆ ನಾನು ವೈಯಕ್ತಿಕ ನನಗೆ ಯಾಕೋ ನೋವು ಕೊಟ್ಬಿಟ್ರೆ ನಿಮ್ಗೆ. ಅದೇ ನೀವು ಮನಸ್ಸಾಗ ಏನು ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಅವನ್ನೆಲ್ಲ ಸರಿಪಡಿಸ್ಕೊಳ್ಳಿ. ನಿಜವಾಗ್ಲೂ ಅದು ಇರಬಾರ್ದು. ನಾನು ಯಾಕಂದರೆ ಇವರಿಬ್ಬರೂ ಅಧ್ಯಕ್ಷರಾದಾಗ ನೋಡಿದ್ದೀನಿ. ವಿರೋಧ ಪಕ್ಷದವ್ರನ್ನೂ ಯಾವ ಥರ ಕಾಣೋರು ಅಂದರೆ, ಅಕಸ್ಮಾತ್ ಹೇಳ್ತಿರಲ್ಲ ನಮ್ಗೆ 10 ರೂಪಾಯಿ ಕೊಟ್ಟರೆ ಅವ್ರಿಗೆ 5 ರೂಪಾಯಿನಾರೋ ಅನುದಾನ ಕೊಡೋ ಅಂತಾರೋ, ಇಲ್ಲ ಅಕಸ್ಮಾತ್ ಅವ್ರನ್ನ ಕರೆದು ಚೇಂಬರಿಗೆ ಕರೆದು ಮಾತಾಡ್ಸೋ ಅಂತಾರೋ. ಅವ್ರು ಏನು ಕೊಡ್ತಿದ್ರು ಬರಪ್ಪ ಇದನ್ನು ನೀವು ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಅದನ್ನು ನೀವೆಲ್ಲ ಸರಿಪಡಿಸ್ಕೋಬೇಕು ಅಂತ ನಿಮ್ಮ ನೋಡಿ ಬಂದಿದ್ದೀರಾ. ಅದೇನೋ ಅವರು ಉಪವಾಸ ಕೂತಿದ್ದಾರೆ, ಎಲ್ಲರೂ ಬರಲಿ, ಚರ್ಚೆ ಮಾಡಿ ಆಮೇಲೆ ಅವರು ಅದೇನು ಎಲ್ಲರೂ ಏನು ನಿರ್ಧಾರ ಅಂತಾರೋ ನಾವು ನಾನು ಅದೇ ಹೇಳ್ತಾ ಇರೋದು. ಇವಾಗ ಎಲ್ಲರೂ ಸೇರಿದ್ದೀರಾ, ಎಲ್ಲರೂ ಸೇರಿದ್ದೀವಿ, ಏನು ಲೋಪದೋಷ ಆಗಿವೆ ಅದಕ್ಕೆಲ್ಲ ಸರಿಪಡಿಸ್ಕೊಂಡು ಹೋಗೋಣ ಅಂತಲೇ ನಾನು ಹೇಳ್ತಾ ಇರೋದು. ಅದೇ ನನಗೆ ಯಾಕೆ ಇಲ್ಲಿವರೆಗೆ ಅವಕಾಶ ನೋಡಿ, ಇದನ್ನು ಯಾಕೆ ಅವಕಾಶ ಕೊಟ್ಟೆ ಅಂತ ನಿಜವಾಗ್ಲೂ ನಾವು ತುಂಬ ಆಸೆ ಇಟ್ಕೊಂಡು ನಿಮ್ಮನ್ನು ಆ ಸ್ಥಾನ ಕೂಡಿಸಿದ್ದೀವಿ. ಯಾಕಂದರೆ ನಾವು ಸತ್ಯ ಹೇಳ್ತೀನಿ, ನೀವು ಇಲ್ಲಿವರೆಗೂ ತರಬಾರ್ದಿತ್ತು ಅಂತ. ಅದ್ಯಾಕೆ ನೀವು ಇದನ್ನು ಹೇಳೋದೊಂದು ಮಾಡೋದೊಂದು ಇಲ್ಲ ನಾನು ಸರಿಪಡಿಸ್ಕೊತೀನಿ ಅಂತ ಅವಾಗೂ ಒಂದ್ಸರಿ ನನ್ನ ಹತ್ರ ಹೇಳಿದ್ರು. ಅದು ಯಾಕೆ ಆಗ್ತಿಲ್ಲ ನನಗೆ ಗೊತ್ತಿಲ್ಲ ಸರ್. ಇವಾಗ ಗ್ರಾಂಡ್ ಬಗ್ಗೆ ತಾವು ಹೇಳಿದ್ದೀರಿ, ಗ್ರಾಂಡ್ ಬಗ್ಗೆ ಏನು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ ನಾವು, ರಿಕ್ವೆಸ್ಟ್ ಕೊಟ್ಟಿದ್ದೀರಾ ನೀವು. ನಾನು ನೀವು ಏನು ಹೇಳ್ತೀರಾ ಅದೇ ಥರ ಮಾತಾಡ್ತಾ ಇರೋದು. ಯಾಕೆ ಗೊತ್ತಾ ರಿಕ್ವೆಸ್ಟ್ ಕೊಡಬಾರ್ದು? ನಮ್ಗೆ ಹೆಚ್ಚಿನದಾಗ ಪ್ರಿಫರೆನ್ಸ್ ಕೊಡ್ಬೇಕು, ನೀವು ಹೆಚ್ಚಿನದಾಗ ಪ್ರಿಫರೆನ್ಸ್ ಕೊಡಬೇಕು. ಅದು ಬಿಡಿ, ಇವಾಗ ಚರ್ಚೆ ಬೇಡ ಸರ್, ಚರ್ಚೆ ಬೇಡ. ನಾನು ಮುಂದೆ ನಾವೆಲ್ಲ ಸೇರಿ ಒಂದಾಗ ಹೋಗೋಣ. ಇದೇ ಸಾನೆ ಖಾದರ್ ಅವರು ಊಟ ಮಾಡ್ತಾ ಇದ್ದಾರೆ ಇಲ್ಲಿ, ನಾವೆಲ್ಲ ಕೆಳಗೆ ಹೋಗಿದ್ದೀವಿ. ನಿಮ್ಮ ಚೇಂಬರ್ನಾಗ ಇದೀವಿ, ನಾವು ಸಾಯಿ ಸಮಿತಿ ಚೇಂಬರ್ನಾಗ ಇದೀವಿ. ಈಗ ಏನು ಏನಾರು ತಪ್ಪಾಗಿದ್ರೆ ಸರಿಪಡಿಸ್ತೇನೆ ಅಂತಂದು ನಮ್ಮ ಹತ್ರ ಅರ್ಜಿ ತಗೊಂಡ್ರು ಅಲ್ವಾ.
ಅವಾಗ ಯಾವತ್ತು ಮುಂದಿನ ಮೀಟಿಂಗ್ನಾಗೆ ನಾವು ಫೋರಂ ತೋರಿಸ್ತೀವಿ ಅನ್ನೋ ಚಾಲೆಂಜ್ ಏನು ಮಾಡೋದೈತಿ ನೀನು? ಅದೆಲ್ಲ ಅದೆಲ್ಲ ಬೇಡ, ಅದೆಲ್ಲ ನಿನ್ನ ಕೆಪಾಸಿಟಿ ನೀನು ತೋರಿಸು. ಅದೆಲ್ಲ ಅಂಜನಪ್ಪ ಹೇಳಿದ ಊಟ ಮಾಡಕ್ಕೆ ಹೇಳಿದ ಮಾತು ಇಲ್ಲಿ ಕೇಳಪ್ಪ, ಅದೆಲ್ಲ ಬೇಡ ಇವಾಗ ನೀನು ತೋರಿಸು, ನಮ್ಮ ಫೋರಂ ನಾವು ತೋರಿಸ್ತೀವಿ. ಅದೆಲ್ಲ ಬೇಡ, ಅದು ಬೇಡ ಅಂತ ಮತ್ತೆ ಹೆಂಗಂದೆ ನೀನು? ನಿನ್ನ ಬಾಯಿಗೆ ಯಾಕಾಗದೆ ನೀನು? ಅದೆಲ್ಲ ಬೇಡ, ಅದೆಲ್ಲ ಬೇಡ. ಹೆಂಗ್ ಮಾತಾಡ್ದೆ ನೀನು? ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಅದು ನಾನು ಇವಾಗ ಇಲ್ಲಿ ಕೇಳು, ಇಲ್ಲಿ ಕೇಳಪ್ಪ, ಇಲ್ಲಿ ಕೇಳಪ್ಪ, ಇಲ್ಲಿ ಕೇಳು, ಇಲ್ಲಿ ಕೇಳು, ಇಲ್ಲಿ ಕೇಳು. ಇವಾಗ ಮುಂದೆ ಒಂದಾಗ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಆಯ್ತು, ನಾವು ಒಪ್ಕೊಂತೀವಿ, ಆ ಮಾತು ಬೆಲೆ ಕೊಡ್ತೀವಿ. ನೀನ್ ಯಾಕೆ ಮಧ್ಯಾಹ್ನ ಮಾತಾಡ್ದೆ? ಬಿಡಿ, ಇವಾಗ ಆಯ್ತಲ್ಲ, ಇವಾಗ ಮುಂದೆ ಏನ್ ಮಾಡಿದ್ರು ಒಂದ ಹೋಗೋಣ. ಏನು ನಿಮ್ಗೆ ಬೆಲೆ ಕೊಡ್ತೀವಿ, ಕುಂತ್ಕೊಂಡು ಅದೇನು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದೇನು ಮಾಡ್ಕೊಡ್ತೀನಿ, ನಾ ಸರಿಪಡಿಸೋದಕ್ಕೇನಂದಲ್ಲಪ್ಪ. ಗ್ರಾಂಟಿನ ವಿಷಯ ಹೇಳ್ತಾ ಇದ್ದೀರಾ. ಗ್ರಾಂಟಿನ ವಿಷಯ ಹೆಚ್ಚು ಕಡಿಮೆ ಏನ್ ಆಗ್ಬೇಕು, ಎಲ್ಲಾ ವಾರ್ಡಲ್ಲಿ ಸರಿ ಸಮಾನ ಹಾಕೋಣ. ನಾವು ಇಷ್ಟು ದಿನ ನಾವು ಪ್ರಯತ್ನ ಪಡೋಕೆ ಕೊಟ್ಟಿದ್ದೀವಿ. ನಿಮ್ಮ ಮಾತ್ರ ನಾವು ಆಡಿರೋದು ಆಗಿದೆ, ನೀವು ಗಾಳಿ ಕೂಡಿರೋದು ಆಗಿದೆ. ನಾನು ಇಷ್ಟೇ ಕೇಳೋದು, ಡಿ ಸಿ ಅವ್ರು ಬರಲಿ. ನಮ್ಮ ಆಡಳಿತದಲ್ಲಿ ನಮ್ಗೆ ನಂಬಿಕೆನೇ ಇಲ್ಲ. ಡಿ ಸಿ ಅವ್ರು ಬರಲಿ, ಡಿ ಸಿ ಅವ್ರು ಬಂದು ಇದಕ್ಕೊಂದು ಫುಲ್ ಸ್ಟಾಪ್ ಡಿ ಸಿ ಅವರೇ ಇರಲಿ. ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಬದಲಾಗಿರ್ತೀವಿ, ಅವರು ಬದಲಾಗಿರ್ತಾರೆ. ಡಿ ಸಿ ಅವ್ರು ಬರೋವರು. ಪೂಜಾ, ನೀವು ಅಧ್ಯಕ್ಷರಾಗಿದ್ದೀರಾ, ಅಂಜನಪ್ಪನೂ ಅಧ್ಯಕ್ಷರಾಗಿದ್ದಾರೆ. ನಿಮ್ಗೂ ಎಲ್ಲ ಗೊತ್ತಿರೋದೇ ವಿಷಯ. ನಿಮ್ಗೇನು ಗೊತ್ತಿಲ್ಲದ್ದು ಏನಿಲ್ಲ. ನೀವು ಅಧ್ಯಕ್ಷ ಆದ್ಮೇಲೆ ನಾನು ಆಗಿರೋದು, ನಿಮ್ಗೂ ಎಲ್ಲ ಗೊತ್ತಿರೋದೇ ಈ ವಿಷಯ ಅಲ್ವಾ? ನೀನು ಸರ್ವಜ್ಞ ಅಂದಾಗ ನಾನು ಸರ್ವಜ್ಞ ಬಂದೇನೆ, ನನಗೆ ಗೊತ್ತಿದೆ ಅಧ್ಯಕ್ಷ. ಎಲ್ಲ ಗೊತ್ತಿರೋದೇ ವಿಷಯ, ಅದು ನನಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿರೋದೇ ವಿಷಯ. ಅವಾಗ ನೀ ಬೆಲೆ ಕೊಟ್ರ, ನೀ ಬೆಲೆ ಕೊಟ್ರೆ ನಾವು ಬೆಲೆ ಕೊಡ್ತೀವಿ. ಮಾಡಬೇಡ, ಅದೇನ್ ಮಾಡ್ಬೇಕು ನೀವು ಕೆಲಸ ಮಾಡಿ, ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ ಅಷ್ಟೇ. ಸರ್, ನಮ್ಗೆ ಏನೋ ಡಿಮ್ಯಾಂಡ್ ಐತೆ ಮೇಡಮ್, ಮುಂದೆ ನಾನು ಮಾಡಿ ಬಿಡಿ. ಇವಾಗ ಏನೋ ಆಗೈತೆ, ನಾವೆಲ್ಲ ಒಂದಾಗ ಹೋಗೋಣ ಬಿಡಿ. ಸರ್, ಅದಕ್ಕೆ ಇಲ್ಲ, ಸರಿ ಬರಲಿ ಮೇಡಮ್.